ಓಕೆ, ನೀವು ಇವಾಗ ಧ್ಯಾನ ಮಾಡಿದ್ರಲ್ಲ, ಧ್ಯಾನ ಮಾಡೋದ್ರಿಂದ ಏನು ಅನ್ನಿಸ್ತು ಹೇಳಿ ಯಾರಾದರೂ. ಒಂದು ಅಲೌಕಿಕ ಅನುಭವ. ಯಾವುದೋ ಲೋಕಕ್ಕೆ ಹೋಗಿ ಶಾಂತ ರೀತಿಯಿಂದ ಎಲ್ಲ ಮರೆತು, ಲೌಕಿಕ ವಿಚಾರಗಳನ್ನೆಲ್ಲ ಮರೆತು ಶಾಂತ ಮನಸ್ಸಿಗೆ ಇದಂಗಾತು. ಓಕೆ, ನಿಮಗೇನು ಅನ್ನಿಸ್ತು ರೀ? ರಿಲ್ಯಾಕ್ಸ್ ಅನ್ನಿಸ್ತು. ಆಮೇಲೆ ದೇಹದ ಎಲ್ಲ ಭಾಗಗಳಿಗೂ ವಿಶ್ರಾಂತಿ ಅನಿಸ್ತು. ನಿಮಗೆ ರೀ? ನಿಮಗೆ ಹೇಳಿದಿ ಅನ್ನಿಸ್ತಾ? ಓಕೆ, ಸೊ ಇದನ್ನು ಸ್ವಲ್ಪ ನೋಡೋಣಂತ. ಧ್ಯಾನದಲ್ಲಿ ನಾವು ನಮ್ಮ ಜೊತೆಗೆ ಇರ್ತೇವೆ. ನಮ್ಮ ಜೊತೆಗಿದ್ದಾಗ ಆರಾಮಿರ್ತೇವೆ. ಬೇರೆದವ್ರ ಜೊತೆಗಿದ್ದಾಗ ಒಂದು ನಿಮಿಷ, ಬೇರೆದವ್ರ ಜೊತೆಗೆ ಮೊಬೈಲ್ ಜೊತೆಗೆ ಇದ್ದಾಗ ಏನಾಗ್ತದೆ ಅಂತಂದರೆ ನಮಗೆ ಅವೆಲ್ಲ ದೋಷಗಳು ನಮಗೆ ಅಂಟ್ಕೊಳ್ತಾವೆ. ಸೊ ಲೆಟ್ ಅಸ್ ಲರ್ನ್ ಟು ಬಿ ವಿತ್ ಅವರ್ ಸೆಲ್ಫ್ಸ್. ನಮ್ಮ ಜೊತೆಗೆ ನಾವು ಮೌನವಾಗಿ ನಮ್ಮ ಜೊತೆಗಿರೋದಂತಂದರೆ ನಮ್ಮ ಆತ್ಮದ ಸಾನ್ನಿಧ್ಯದಲ್ಲಿ ನಾವಿರೋದು. ಗೊತ್ತಾಯ್ತ್ರಿ? ಅಧ್ಯಾತ್ಮ ಅಂದರೆ ನಮ್ಮ ಅಂತರ್ಮುಖವಾದಂತಹ ನಮ್ಮದು ಅಂತ ಏನಿದೆಯಲ್ಲ. ಇವತ್ತೊಂದು ಹೋಮ್ವರ್ಕ್ ಕೊಡ್ತೇನೆ ನಿಮಗೆ. ಏನು ವಿಚಾರ ಮಾಡ್ಕೊಂಬರ್ಬೇಕಂದ್ರೆ, ನಾನು ಶರೀರನೇ ಅಥವಾ ಶರೀರ ನನ್ನದೇ? ಏನು ಕ್ವಶನ್ ಏನು ಹೇಳ್ರಿ? ಆಮ್ ಐ ದ ಬಾಡಿ ಆರ್ ದ ಬಾಡಿ ಈಸ್ ಮೈನ್? ಅರ್ಥ ಆಯ್ತು? ನಾನು ಶರೀರ ಎರಡು ಒಂದೇನೋ ಅಥವಾ ಬೇರೆ ಬೇರೆನೋ? ಏನು ಅನ್ನಿಸ್ತದೆ ನಿಮ್ಗೆ? ಅದನ್ನು ವಿಚಾರ ಮಾಡ್ಕೊಂಡು ಬರ್ರಿ. ಅಂದರೆ ಮೆಡಿಟೇಷನ್ನಿಗೂ ಈ ಪ್ರಶ್ನೆಗೂ ಏನು ಸಂಬಂಧ ಇದೆ ಅನ್ನೋದನ್ನು ನೋಡೋಣ ಅಂತೆ. ಸುಮ್ಮನೆ ಧ್ಯಾನ ಅಂತ ಮಾಡ್ತೀವಲ್ಲ, ಯಾಕಪ್ಪ ಮಾಡಬೇಕು? ನನ್ನ ನಿಜ ಸ್ವರೂಪದ ಜೊತೆಗೆ ನಾನಿರೋದು. ಸೊ ಬೀಯಿಂಗ್ ವಿತ್ ಒನ್ಸ್ ಟ್ರೂ ಸೆಲ್ಫ್, ನಮ್ಮ ನಿಜವಾದ ಸ್ವರೂಪ. ನಾನು ಇಂಜಿನಿಯರು, ನಾನು ಡಾಕ್ಟ್ರು, ನಾನು ಪ್ರೊಫೆಸರು, ಹೌಸ್ ವೈಫು, ನಾನು ಅದು ಇದು ಅಂತ ಏನೇನೇನೇನೋ ಅಂದ್ಕೊಂಡೇವಲ್ಲ, ನಿಜವಾಗಿ ನಾನು ಅದಾಗಿದ್ದೇನಾ ಅಂತ ನೋಡ್ಕೋಬೇಕು. ನಿಮಗೇನು ಅನಿಸ್ತದೆ?